ಮಕ್ಕಳೇ, ನಿಮಗೆ ಒಂದು ರಹಸ್ಯ ಗೊತ್ತಾ? ಈ ಜಗತ್ತು ಹುಟ್ಟುವ ಮೊದಲು ಏನಿತ್ತು? ಆ ಉತ್ತರ ಇರುವ ಕಥೆ ಈಗೋ ಶುರು. ಒಮ್ಮೆ ಬಹಳ ಹಿಂದೆ ಈ ಜಗತ್ತಿರ್ಲಿಲ್ಲ. ಆಕಾಶವೂ ಇರ್ಲಿಲ್ಲ, ಪರ್ವತಗಳೂ ಇರ್ಲಿಲ್ಲ. ಅಂದಾಗ ಅಪಾರವಾದ ಒಂದು ಶಕ್ತಿ ಮಾತ್ರ ಇತ್ತು. ಎಲ್ಲವೂ ಶಾಂತವಾಗಿತ್ತು. ಮೌನ ಮಾತ್ರ ಮಾತಾಡ್ತಿತ್ತು. ಆ ಮಹಾಶಕ್ತಿಯೇ ಭಗವಾನ್ ಶಿವನು. ಶಿವನು ಸಾಮಾನ್ಯ ದೇವರಂತೆ ಹುಟ್ಟಿದವನಲ್ಲ. ಅವನಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಅದಕ್ಕಾಗಿ ಅವನನ್ನು ಸದಾ ಶಿವ ಎಂದು ಕರೆಯುತ್ತಾರೆ. ಒಂದು ದಿನ ಬ್ರಹ್ಮ ಮತ್ತು ವಿಷ್ಣುವಿಗೆ ಒಂದು ಪ್ರಶ್ನೆ ಮೂಡಿತು. ಯಾರು ಶ್ರೇಷ್ಠ? ಅವರ ವಾದದ ಮಧ್ಯೆ ಏಕಾಏಕಿ ಆಕಾಶ ನಡುಗಿತು, ಭೂಮಿ ಕಂಪಿಸಿತು. ಅವರ ಮುಂದೆ ಅಂತ್ಯವಿಲ್ಲದ ಒಂದು ಬೆಳಕು ಬೆಂಕಿಯ ಕಂಬವಾಗಿ ನಿಂತಿತು. ಅದು ಮೇಲಕ್ಕೂ ಹರಡಿತು, ಕೆಳಗೂ ಇಳಿಯಿತು. ಬ್ರಹ್ಮನು ಹೊರಟನು ಮೇಲ್ಭಾಗದತ್ತ, ವಿಷ್ಣುವು ಹೊರಟನು ಕೆಳಭಾಗದತ್ತ. ಅವರು ಹುಡುಕಿದರು, ಹುಡುಕುತ್ತಲೇ ಹೋದರು. ಆದರೆ ಆರಂಭವೂ ಸಿಗಲಿಲ್ಲ, ಅಂತ್ಯವೂ ಸಿಗಲಿಲ್ಲ. ಅಷ್ಟರಲ್ಲಿ ಬೆಂಕಿಯ ಕಂಬದ ಮಧ್ಯದಿಂದ ಒಂದು ಶಾಂತ ಬೆಳಕು ಮೂಡಿತು. ಅವನೇ ಭಗವಾನ್ ಶಿವನು. ಅವನು ನಿಧಾನವಾಗಿ ಹೇಳಿದರು, ನಾನು ಶಾಶ್ವತನು. ನನಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಆ ಕ್ಷಣದಲ್ಲಿ ಬ್ರಹ್ಮ ಮತ್ತು ವಿಷ್ಣು ತಲೆಬಾಗಿದರು. ಆ ದಿನದಿಂದ ಭಗವಾನ್ ಶಿವನನ್ನು ಶಿವಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಓಂ ನಮಃ ಶಿವಾಯ. ಆದರೆ ಮಕ್ಕಳೇ, ಇದು ಅಂತ್ಯ ಅಲ್ಲ. ಶಿವನ ಜೀವನದಲ್ಲಿ ಇನ್ನೂ ಒಂದು ರಹಸ್ಯ ಇದೆ. ಅದು ಯಾವುದು? ಅದು ತಿಳಿಯಲು ಮುಂದಿನ ಕಥೆ ತಪ್ಪಿಸಿಕೊಳ್ಳಬೇಡಿ. ಈ ಕಥೆ ಪುರಾಣಗಳಿಂದ ಪ್ರೇರಿತವಾದುದು. ಮಕ್ಕಳಿಗೆ ತಿಳಿಯಲು ಸರಳವಾಗಿ ಹೇಳಲಾಗಿದೆ. ಶಿಕ್ಷಣ ಮತ್ತು ಭಕ್ತಿ ಉದ್ದೇಶಕ್ಕಾಗಿ ಮಾತ್ರ.